ಕಣ ಗುಡ್ಡು, ನೀನೇನು ಬಿಸ್ನೆಸ್ ಮಾಡಿದೆ ಅಂತ ಗೊತ್ತಾಯ್ತು, ಆದ್ರೆ ಅದು ಯಾವ ಬಿಸ್ನೆಸ್ ಅನ್ನೋದು ಗೊತ್ತಾಗ್ಲಿಲ್ಲ. ಏನು ಗೊತ್ತಿಲ್ಲದೆ ಬಂದು ರಿಬ್ಬನ್ ಕಟ್ ಮಾಡಿಬಿಟ್ಟಿದ್ದೀವಿ. ಅದು ಏನು ಬಿಸ್ನೆಸ್ ಅಂತ ಹೇಳೋ. ಹೆಂಗಪ್ಪ ಅರ್ಥ ಮಾಡಿಸೋದು ಇವ್ರಿಗೆ? ಅಜ್ಜಿ, ನಿನಗೆ ಈ ಶೇರ್ಸು, ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡು ಇದ್ರ ಬಗ್ಗೆ ಏನಾದರೂ ಗೊತ್ತಾ? ಯಾರ್ಯಾರು ಮಾತಾಡ್ತಿದ್ದು ಕೇಳಿದ್ದೀನಪ್ಪ, ಅಷ್ಟೊಂದು ಗೊತ್ತಿಲ್ಲ. ಏನದು ಹೇಳು. ಈ ಶೇರ್ಸ್ನ ಮತ್ತು ಮ್ಯೂಚುವಲ್ ಫಂಡ್ನ ತೊಗೊಳೋದಕ್ಕೆ, ಮಾರೋದಕ್ಕೆ ಒಂದು ಜಾಗ ಬೇಕಾಗುತ್ತಲ್ಲ, ಅಂದರೆ ವಹಿವಾಟು ಮಾಡಬೇಕಲ್ಲ. ಅದಕ್ಕೆ ನಾನೊಂದು ಅಪ್ಲಿಕೇಶನ್ ರೆಡಿ ಮಾಡಿದ್ದೀನಿ, ಮೊಬೈಲ್ ಆ್ಯಪ್. ಅದ್ರ ಮೂಲಕ ಜನ ಶೇರ್ಸ್ ಮೇಲೋ ಮ್ಯೂಚುವಲ್ ಫಂಡ್ ಮೇಲೋ ಇನ್ವೆಸ್ಟ್ ಮಾಡ್ತಾರೆ. ನಾವು ಅದಕ್ಕೆ ಬ್ರೋಕರೇಜ್ ಚಾರ್ಜಸ್ ಅಂತ ತಗೋತೀವಿ. ಅಂದರೆ ಸಂಬಳ, ನಮ್ಮ ಇನ್ಕಮ್ ಅದರಿಂದಾನೆ. ನಾವು ಒಂಥರ ಈ ಮಧ್ಯವರ್ತಿಗಳ ಥರ. ಅರ್ಥ ಆಯ್ತಾ? ಅದೇನೋಪ್ಪ ನೀ ಹೇಳಿದು ನನಗೊಂದು ಅರ್ಥ ಆಗಲಿಲ್ಲ. ಹೋಗ್ಲಿ ಬಿಡು, ಏನೋ ಜನಗಳಿಗೊಂದು ಒಳ್ಳೇದಾಗಲಿ ಅಂತ ಮಾಡ್ತಾ ಇದೆಯಲ್ಲ, ಮಾಡಪ್ಪ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಗುಂಡು, ನೀನು ಎತ್ತರ ಬೆಳಿಬೇಕು ಅನ್ನೋ ಆಸೆ ಕಣ ನನಗೆ. ಆಶೀರ್ವಾದ ಮಾಡಿ ಸಾಕು. ಅಯ್ಯೋ ಇಲ್ಲಪ್ಪ, ಇಲ್ಲಿ ನನ್ನ ಬಂಗಾರ. ಸರಿ, ನಿಮಗೆ ಇನ್ನೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು, ನನ್ನ ಬಿಸ್ನೆಸ್ ಪಾರ್ಟ್ನರ್ನ. ಪಾರ್ಟ್ನರಾ? ನೋಡಿ, ನನಗೆ ಹೇಳಲಿಲ್ಲ ಪಾರ್ಟ್ನರ್ ಅಂತೆ. ಏನದು ಸರ್ಪ್ರೈಸ್? ಏಯ್, ಯಾರು ನೋಡ್ತಾ ಇದೆಯೋ? ಪಾರ್ಟ್ನರ್ ಅಂದಲ್ಲ, ನೀನೇ ನೋಡು. ನೀನೇ ನನ್ನ ಬಿಸ್ನೆಸ್ ಪಾರ್ಟ್ನರು. ನೀನು ಮಾತ್ರ ಅಲ್ಲ, ನಮ್ಮ ಕಂಪನಿ ಎಲ್ಲ ಸ್ಟಾಫು ಈ ಕಂಪ್ನಿಗೆ ಪಾರ್ಟ್ನರ್ಸ್. ಎಲ್ಲರೂ ಫೌಂಡರ್ ಮೆಂಬರ್ಸ್ ಆಗಿರೋದ್ರಿಂದ ನಾನು ಎಲ್ರಿಗೂ ಶೇರ್ಸ್ ಕೊಡ್ತೀನಿ. ಅವರು ಪಾರ್ಟ್ನರ್ ಆಗಿರ್ತಾರೆ. ಎಲ್ಲ ಕಂಪ್ನಿ ಎಂಪ್ಲಾಯೀಸಿಂದ 90% ಶೇರ್ ಹೋಗುತ್ತೆ. ಅದರಲ್ಲಿ 10% ನಿನಗೆ, 10% ಸುಧಾಗೆ, ಇನ್ನು 10% ಮಹಿಮಾಗೆ. ಗೆಳೆಯ, ನಮಗೆಲ್ಲ ಇಷ್ಟೊಂದು ಕೊಡ್ತೀಯಾ? ಮೂಕಣ, ನಿಮ್ಗಳಿಗೆ ನಾನು ಎಷ್ಟು ಕೊಟ್ಟರು ಕಡಿಮೆ. ಯಾಕೆಂದರೆ ನೀವುಗಳು ನನ್ನ ಲೈಫ್ಗೆ ಕೊಟ್ಟಿರೋದು ಅಷ್ಟೊಂದಿದೆ. ನೀನು ನಿನ್ನ ಲೈಫ್ನ 100% ನನಗೋಸ್ಕರ ಮೀಸಲಿಟ್ಟಿದೆಯಾ. ಆಫ್ಟರ್ ಆಲ್, ಕಂಪ್ನಿ ಶೇರ್ಸಲ್ಲಿ 10% ಕೊಡೋದ್ರಲ್ಲಿ ಏನೋ ದೊಡ್ಡಸ್ತಿಕೆ ಇದೆ. ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ ಕಣ.